ನಮಸ್ಕಾರ. ಅರ್ಧ ಸತ್ತ ಪ್ರಜೆಗಳೇ, ಯಾಕಂದ್ರೆ ಎಲ್ಲಾರನ್ನೂ ಸೇರ್ಸಲ್ಲ. ಸ್ವಲ್ಪ ಬುದ್ಧಿವಂತರು ಇದ್ದಾರೆ, ಮಿಕ್ಕಿದ್ದ ಇನ್ನು ಸ್ವಲ್ಪ ಜನ ಅರ್ಧ ಸತ್ತ ಪ್ರಜೆಗಳಿದ್ದಾರೆ. ಅವ್ರುಗಳಿಗೆ ಹೇಳ್ತಾ ಇದೀನಿ ನಮಸ್ಕಾರ. ಎಲ್ಲೋದೆ ಅಂತ ಕೇಳ್ತೀರಾ, ಎಲ್ಲೂ ಹೋಗಿಲ್ಲ, ಇರೋ ಜಾಗದಲ್ಲೇ ಇದ್ದೀನಿ. ಬಟ್ ನಂದೊಂದು ಸಣ್ಣ ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಮಾಡಿ. ಮೊದಲನೇದು, ನಿಮ್ಮ ದೇವ್ರು ಯಾವುದು? ಧರ್ಮಸ್ಥಳದಲ್ಲಿರೋ ಮಂಜುನಾಥ ಸ್ವಾಮಿನ, ಇಲ್ಲ ಅಲ್ಲಿ ನಡೆದಾಡೋ ನಿಮ್ಮ ಮಂಜುನಾಥನ? ನನ್ನ ಧರ್ಮ ಯಾವುದು, ನನ್ನ ಜಾತಿ ಯಾವುದು ಅಂತೆಲ್ಲ ಕೇಳ್ತಾ ಇದೀರಲ್ಲ, ನೀವು ಇದಕ್ಕೆ ಉತ್ತರ ಕೊಡಿ. ಆಮೇಲೆ ಮಿಕ್ಕಿ ನಾನು ಮಾತಾಡ್ತೀನಿ. ಕಮೆಂಟ್ ಬಾಕ್ಸ್ ಮುಂದೆ ಅಲ್ಲ, ಹೇಳಿ ನೀವು ಯಾರ ಕಡೆ ನಿಂತ್ಕೊಂಡಿದ್ದೀರಾ ಅನ್ಬಿಟ್ಟು ಅಂತ. ಧರ್ಮಸ್ಥಳ ಇರೋ ಮಂಜುನಾಥ ಸ್ವಾಮಿನ, ಇಲ್ಲ ನಡೆದಾಡೋ ನಿಮ್ ದೇವ್ರ? ನಡೆದಾಡೋ ನಿಮ್ ದೇವ್ರಿಗಾದ್ರೆ ನಾವು ಆಟಕ್ಕಿಲ್ಲ. ಮಂಜುನಾಥ ಸ್ವಾಮಿ ಬಗ್ಗೆ ಇದ್ರೆ ಹೇಳ್ಬೇಕಿದ್ರೆ ನಾವು ಬರ್ತೀವಿ, ಓಕೆನಾ? ಆಮೇಲೆ ಇಷ್ಟು ದಿವಸ ಸೌಜನ್ಯ ಅವರಮ್ಮ ಹೋಗಿ SITಗೆ ರಿಪೋರ್ಟ್ ಮಾಡ್ತಿಲ್ಲ ಅಂತ ಪಡ್ಕೊಂತ ಇದ್ರಲ್ಲ, ಫಸ್ಟ್ ಅದನ್ನ ನೋಡ್ಕೊಬರೋಣ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ಒಳಗಡೆ ಇದೆ SIT ಆಫೀಸು. ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಸೌಜನ್ಯ ಕೇಸನ್ನು SITಗೆ ಒಪ್ಪಿಸುವಂತೆ ಹಠಕ್ಕೆ ಬಿದ್ದು ಹೋರಾಟ ಮಾಡಿದ್ರು ಪರವಾಗಿಲ್ಲ, ಪ್ರತಿಭಟನೆ ಮಾಡಿದ್ರು ಪರವಾಗಿಲ್ಲ, ಮರು ತನಿಖೆ ಆಗಲೇಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಲೇಬೇಕು ಅಂತ ಹೇಳಿ ನೀವು ಇದೊಂದು ವಿಷಯದಲ್ಲಿ ಹೋರಾಟ ಮಾಡಬೇಕು. ನನ್ನ ಪ್ರಕಾರ ಈಗ ಜನಗಳು ಈ ವಿಚಾರದಲ್ಲೂ ನನ್ನ ವಿರುದ್ಧ ಬರ್ತಾರೆ ಅಂತ ನನಗನ್ಸಲ್ಲ. ಯಾಕಂತಂದರೆ ಅವರೂ ಸಹಿತ ಕೇಳ್ತಾ ಇರೋದು ಸೌಜನ್ಯಗೆ ನ್ಯಾಯ ಸಿಗಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಟ್ಟಬೇಕು ಅಂತ. ಆ ಕಾರಣಕ್ಕಾಗಿ ಹಣ ಬಂದ ಏನಣ್ಣ, SIT ಪಕ್ಕದಲ್ಲೇ ಇದೆ, ಹೋಗಿ ಅಲ್ಲೇ ಕಂಪ್ಲೇಂಟ್ ಮಾಡಿ ಅಂತೀಯ? ಅದೇ ಇವಾಗ ಹೇಳ್ತೀಯ SIT ರಚನೆ ಆಗಿರೋದು ಬರೀ ಗೋಡೆ ಕೆಸ ಮಾತ್ರ ಅಂತ. ಹೆಂಗಣ ಇದೆಲ್ಲ? ನೀನು ಒಬ್ಬ ಅಂತಲ್ಲ, ಇನ್ನೊಂದಿಬ್ರು ಇದ್ದಾರೆ, ಅವ್ರು ನೋಡ್ಕೊಬರೋಣ. ಅವ್ರು ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಇಷ್ಟು ದುಡ್ಡ ಕುಯ್ದವ್ರೆ, ಇವಾಗ ಎಲ್ಲವ್ರೆ ಅಂತ ಅವರು ನೋಡೋಣ ಇರ್ರಿ. ಸೇರಿ ಸೌಜನ್ಯಗಾಗಿ ನ್ಯಾಯ ಹೋರಾಟ ಮಾಡೋಣ, ನ್ಯಾಯಕ್ಕಾಗಿ ಹೋರಾಟ ಮಾಡೋಣ. ಮಾಡಬೇಕಾಗಿರೋದೇನು, ಒಂದು ರಿಟ್ ಪಿಟಿಷನ್ ಸಲ್ಲಿಸೋದಕ್ಕೆ ಅವ್ರ ಕುಟುಂಬದವ್ರು ಸೈನ್ ಹಾಕ್ಬೇಕು, ಅವ್ರ ತಾಯಿ ಸೈನ್ ಹಾಕ್ಕೊಡ್ಬೇಕು. ಕೊಡ್ತಾರಾ? ಯಾಕೆ? ನಾವು ಕೋರ್ಟಿಗೆ ತಗೊಂಡು ಹೋಗ್ತೀವಿ ರೀ ಅದನ್ನು. ಮರು ತನಿಖೆಗೆ ಇಂತಿಂಥ ಹೊಸ ಅಂಶಗಳ ಕಂಡು ಬಂದಿದ್ದಾವೆ ಇದರಲ್ಲಿ. ಮೊನ್ನೆ ಯಾವುದೊಂದು ಆಡಿಯೋ ಬೇರೆ ಬಂದಿದೆ, ಅಂದರೆ ಆವತ್ತು 2012 ನಾನು ನೋಡಿದ್ದೀನಿ ಅವ್ರನ್ನ ಹುಡುಕಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕಲ್ಲ, ತನಿಖೆ ಮಾಡಿಸಿದ್ರೆ ಹೊಸ ಅಂಶ ಬಳಕೆಗೆ ಬರುತ್ತೆ. ನಿಜವಾದ ಆರೋಪಿಗಳು ಸಿಕ್ಕಾಕೋತಾರೆ, ಅವ್ರು ಗುರುತಿಸ್ಬೋದು ರೀ. 12 ವರ್ಷದಿಂದ ಇವನೇ ಮಾಡಿದ್ದು ನೋಡಿ ಸೌಜನ್ಯನ ಅಂತ ಅಲ್ವಾ? ಈಗ ಸುಮ್ಮನೆ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಏನು ಬಂತು? ಹೈಕೋರ್ಟ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ ಇಂಥ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಸಾಕ್ಷಿ ಬಂದಿದ್ದಾರೆ, ಇವರನ್ನು ಕೇಂದ್ರವಾಗಿ ಇಟ್ಕೊಂಡು ಮರು ತನಿಖೆ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದರೆ ನ್ಯಾಯಾಲಯ 100% ಒಪ್ಕೊಳ್ಳುತ್ತೆ. ಹೊಸ ಸಾಕ್ಷಿ ಬಂದಿದೆ, ಅದಕ್ಕೆ ಸೌಜನ್ಯ ಕುಟುಂಬಸ್ಥರು ಸೈನ್ ಹಾಕೊಂಡು ಕೊಡ್ಬೇಕಪ್ಪ. ಅವ್ರು ಅಡ್ವೊಕೇಟ್ ಖರ್ಚು ಕೊಡಬೇಕಾಗಿಲ್ಲ, ಎಲ್ಲೂ ಬರಬೇಕಾಗಿಲ್ಲ, ಏನಿಲ್ಲ. ಒಬ್ಬ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲನ್ನು ಅಪಾಯಿಂಟ್ ಮಾಡೋಣ್ರಿ. ಯಾಕೆ ನಮ್ಮ ಕೈಲಿ ಆಗೋದಿಲ್ವಾ? ಸಮಾಜಕ್ಕೆ ಏನೇನೋ ಮಾಡಿದ್ದೀವಿ, ಇದು ಮಾಡೋಕ್ಕಾಗೋದಿಲ್ವಾ? ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಯಾರು ಕಪಿಲ್ ಸಿಬ್ಬಲ್ ತರೋಣ, ಅವ್ರ ಅಪ್ಪನ ತರೋಣ, ಬೇಕಿದ್ರೆ ಮಾಡೋಣ. ಅದನ್ನ ಒಂದು ಸೈನ್ ನೀವು ಹಾಕ್ಸ್ಕೊಂಬರ್ತೀರಾ? ಪ್ರಯತ್ನ ಮಾಡೋಣ ಸರ್. ಮಾಡಿದೆ ನೋಡಿ, ಮಜಾ ಏನು ಅಂತಂದ್ರೆ ಈ ಹೋರಾಟ ಸೈನ್ ಬೇಕು ಅಂತಿದ್ರಲ್ಲಪ್ಪ, ಈಗ ಹೋಗವ್ರೆ ಸೈನ್ ಹಾಕ್ತಾವ್ರೆ. ಇವಾಗ ಹೋಗ್ರು, ಕುತ್ಕೊಂಡು ಟಿವಿಲಿ ಮಾತಾಡೋದಲ್ಲ, ಸೈನ್ ಹಾಕಿಸ್ಕೊಬರ್ರಿ, ನಾವಿದ್ದೀವಿ, ನಾವು ಮಾಡ್ತೀವಿ ಅನ್ಬಿಟ್ಟು. ಇವಾಗ ತಾಕತ್ತಿದ್ರೆ ಹೋಗ್ರಿ, ಸರಿನಾ? ಇವರಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹೇಳೋನು ಯೂಟ್ಯೂಬರ್ ಒಬ್ಬ, ಅವ್ನು ನೋಡ್ಕೊಬ್ರ. ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಹೇಳೋ ಪ್ರತಿಯೊಬ್ಬರಿಗೆ, ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಧರ್ಮಸ್ಥಳ, ಬೆಳ್ತಂಗಡಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳು ಯಾರಾದರೂ ಇದ್ದರೆ, ಈ ಪೆಟಿಷನ್ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಅದನ್ನು ಪೂರ್ತಿ ರೆಡಿ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಮ್ಮ ಇಮೇಲ್ IDಗೆ ನೀವು ಕಳಿಸಿದ್ರೆ ಸಾಕು, ನಿಮ್ಮನ್ನು ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಈ ಪೆಟಿಷನನ್ನು ಕಂಪ್ಲೀಟಾಗಿ ಟೈಪ್ ಮಾಡಿ ಅದರ ಪೇಪರ್ ವರ್ಕ್ ಏನೇನು ಬೇಕೋ ಅದನ್ನೆಲ್ಲ ನಾವೇ ಮಾಡಿ ಕಳಿಸ್ತೀವಿ. ದಯವಿಟ್ಟು ಹೋಗಿ ಸೌಜನ್ಯ ಅವರ ತಾಯಿಗೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದೇ ಒಂದು ಸಹಿ ತರೋಕ್ಕೆ ನಿಮ್ಮ ಕೈಲಾಗುತ್ತಾ? ಒಂದೇ ಒಂದು ಸಹಿ ತಂದರೆ ಈ ಕೇಸನ್ನು ರೀಓಪನ್ ಮಾಡಿಸೋ ಜವಾಬ್ದಾರಿ ನಮ್ಮದು. ಈ ಒಂದು ಪ್ರೋಸೆಸ್ನಲ್ಲಿ ಕೋರ್ಟ್ ಫೀಸ್ ಆಗಿರ್ಬೋದು, ಪೇಪರ್ ವರ್ಕ್ಗಾಗಿರ್ಬೋದು, ಲಾಯರ್ಗಳ ಫೀಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವೇ ವಹಿಸ್ಕೋತೀವಿ. ಅದು ನಮ್ಮ ಸ್ವಂತ ಜೇಬಿಂದಾದರೂ ಸರಿ, ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿಂದಾದರೂ ಸರಿ, ಅಥವಾ ಕ್ರೌಡ್ ಫಂಡಿಂಗ್ ಮೂಲಕ ಆದರೂ ಸರಿ, ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವೇ ನೋಡ್ಕೋತೀವಿ. ಈ ಒಂದು ಕೆಲಸನ ನಿಮ್ಮ ಕೈಯಿಂದ ಮಾಡೋಕ್ಕೆ ಆಗುತ್ತಾ?
ದಯವಿಟ್ಟು ಈ ಕೆಲಸ ನಿಮ್ಮ ಕೈಲಿ ಮಾಡೋಕ್ಕಾಗತ್ತೆ ಅಂದರೆ ನಮ್ಮ ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಮಸ್ಕಾರ ಅರ್ಧ ಸತ್ತ ಪ್ರಜೆಗಳೇ. ಯಾಕಂದ್ರೆ ಎಲ್ಲಾರನ್ನೂ ಸೇರ್ಸಲ್ಲ, ಸ್ವಲ್ಪ ಬುದ್ಧಿವಂತರು ಇದ್ದಾರೆ, ಮಿಕ್ಕಿದ್ದ ಇನ್ನು ಸ್ವಲ್ಪ ಜನ ಅರ್ಧ ಸತ್ತ ಪ್ರಜೆಗಳಿದ್ದಾರೆ. ಅವ್ರಗಳಿಗೆ ಹೇಳ್ತಾ ಇದೀನಿ, ಕುತ್ಕೊಂಡು ನೋಡ್ಬಿಟ್ಟು ಅವ್ರು ಹೇಳೋದನ್ನೇ ನಿಜ ಅನ್ಕೊಂತ ಇದೀರಲ್ಲ, ಈಗ ಸ್ವಲ್ಪ ಯೋಚನೆ ಮಾಡಿ. ಈಗ ಇದಾಗಿದ ತಕ್ಷಣ ಸೌಜನ್ಯ ಕೇಸೇ ಬೇರೆ, ಬುಡೈ ಕೇಸೇ ಬೇರೆ ಅಂತ ಇದ್ರಲ್ಲ, ಇವ್ರಿಗೆ ಏನ್ರಲ್ಲಿ ಹೊಡಿಬೇಕು ಹೇಳಿ? ಏನ್ರ ಹೊಡಿಬೇಕು? ಸತ್ತ ಪ್ರಜೆಗಳೇ, ಪೂರ್ತಿ ಅಲ್ಲ ಅರ್ಧ ಸತ್ತ ಪ್ರಜೆಗಳೇ, ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಮುಟ್ಟಾಡ್ರನ್ನಾಗಿ ಮಾಡ್ತಾ ಇದಾರೆ. ಕುತ್ಕೊಂಡು ಹೇಳಕ್ಕೆ ಎಷ್ಟು ದುಡ್ಡಾರು ಖರ್ಚಾಗ್ಲಿ ಅಂದ್ಬಿಟ್ಟು ಸೂಟ್ ಕೇಸ್ ತಗೊಂಡಷ್ಟು ಈಸಿ ಅಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಹಾಕ್ತೀಯ ಗೊತ್ತಾ, ನೀನ್ ಯಾವ ಧರ್ಮ ಯಾವ ಜಾತಿ ಅಂದ್ಬಿಟ್ಟು. ಫಸ್ಟ್ ಇವಾಗ ನೀನ್ ಹೇಳು, ಧರ್ಮಸ್ಥಳ ದೇವಸ್ಥಾನಕ್ಕೆ ಏನಾದ್ರು ಅಪಪ್ರಚಾರ ಆಗ್ತಿದೆ ಅಂದ್ರೆ ಅವಾಗ ಬಂದು ನಿಂತ್ಕೊಂತೀವಿ ನಾವು ಹಿಂದೂಗಳು. ನಡೆದಾಡೋ ದೇವ್ರೆ ನಿನ್ ದೇವ್ರು ಅಂದ್ರೆ ಅದ್ರ ಆಪೋಸಿಟ್ ಅಲ್ಲೇ ನಿಂತ್ಕೊಳ್ಳೋದು ನಾನು. ಅವಾಗ ನಾನು ಬೇರೆ ಧರ್ಮ ಆದ್ರೂ ಅನ್ಕೋ, ಬೇರೆ ಜಾತಿ ಆದ್ರೂ ಅನ್ಕೋ, ತಲೆ ಕೆಡ್ಸ್ಕೊಳಲ್ಲ. ಅರ್ಥ ಆಯ್ತಾ? ಸತ್ತ ಪ್ರಜೆಗಳ ಈಗ ಹೋಗಿ ಕೇಳ್ರಿ, ಇಷ್ಟ ಸೈನ್ ಬೇಕು ಅಂತ ಇದ್ರಲ್ಲ, ಸೈನ್ ಮಾಡೋರಲ್ಲ, ಏನ್ ಮಾಡ್ತೀರಾ ಅನ್ಬಿಟ್ಟು ಅಂತ ಸಣ್ಣದಾಗಿ ಇನ್ನೊಂದು ಬಾಂಬ್ ಹಾಕ್ತಾರೆ. ಆ ಕೇಸ್ ಬೇರೆ ಈ ಕೇಸ್ ಬೇರೆ ಅನ್ಬಿಟ್ಟು ಅದನ್ನ ಕೇಳೋ ತಾಕತ್ ಇಲ್ದಿರಾ ಇಲ್ಲಿ ಬಂದ್ಬಿಟ್ಟು ಅಮ್ಮ ಹಾಕ ಅದು ಇದೊಂದು ಹಾಕೋದಲ್ಲ. ಆತರ ಹೇಳ್ಬೇಕು ಅಂದ್ರೆ ಲೈವಲ್ಲಿ ಕುತ್ಕೊಂಡು ನಾನು ಇಡೀ ಅಮ್ಮ ಅಕ್ಕ ಎಲ್ಲ ನಮಗೂ ಬರುತ್ತೆ. ಅರ್ಥ ಮಾಡ್ಕೊಟ್ರಿ ಇವಾಗ್ಲಾದ್ರು.